ನಮಸ್ತೆ ಸ್ನೇಹಿತರೆ, SRM ಕಾರ್ಸಿಂದ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಟಿಪ್ಸ್ ಕೊಡೋಣ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸುಮಾರು ಜನ ಹೊಸ ಗಾಡಿಗಳಿಗೆಲ್ಲ ಅಂಡರ್ ಬಾಡಿ ಪಿಚ್ಚು, ಅಂಡರ್ ಬಾಡಿ ಕೋಟಿಂಗ್ ಅಂತ ಹೇಳಿ ಸುಮಾರು ಜನ ದುಡ್ಡು ಮಾಡ್ತಾರೆ ಇದರಲ್ಲಿ. ಸೊ ಇದನ್ನು ಯಾವ ಥರ ದುಡ್ಡು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಯಾವ ಗಾಡಿ ಮಾಡಿಸ್ಬೇಕು ಅಂಡರ್ ಬಾಡಿ ಕೋಟಿಂಗ್ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ, ತಿಳ್ಕೊಳ್ಳಿ. ಸೊ ಈಗ ನೋಡಿ, ಇಲ್ಲಿ ನೀವು ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಲ್ಲ ನೋಡಿ, ಇದು ಅಂಡರ್ ಬಾಡಿ ಕೋಟಿಂಗಲ್ಲಿ ನೋಡಿ ಪಿಚ್, ಇದು ಕಂಪ್ನಿಯಿಂದ ಹಾಕಿರ್ತಾರೆ. ಸೊ ಈ ಪಿಚ್ಚೇ ಸೂಪರ್ ಪಿಚ್ಚು. ಸೊ ಇದು ಥರ ಯಾವುದು ಬರಲ್ಲ, ಇದು ಸಖತ್ ಕ್ವಾಲಿಟಿ ಇರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಇದು ನಾವೇನೇ ಮಾಡಿದ್ರು ಕಿತ್ತಾಕೋಕ್ಕಾಗಲ್ಲ, ಅದು ಚೆನ್ನಾಗಿರೋ ಪಿಚ್ಚು. ಸೊ ಇನ್ನೂ ಒಂದು ತೋರಿಸ್ತೀನಿ ನೋಡ್ರಿ, ಯಾವ ಗಾಡಿಗೆ ಅಂಡರ್ ಬಾಡಿ, ಹೊಸ ಗಾಡಿ ಶೋರೂಮ್ ಗಾಡಿ ತೊಗೊಂಡಿರ್ತೀವಿ, ಆ ಗಾಡಿಗೆ ಏನೂ ಬೇಕಾಗಿರಲ್ಲ. ಸೊ ಒಂದು 10 ವರ್ಷ ಆದಮೇಲೆ ಆ ಪಿಚ್ಚನ್ನ ನೀವು ಮಾಡಿಸ್ಕೊಳ್ಳಿ. ಹೊಸ ಗಾಡಿನಲ್ಲೇ ನೀವು ಪಿಚ್ಚನ್ನ ಮಾಡಿಸ್ಕೊಳೋ ಅವಶ್ಯಕತೆ ಇರೋದೇ ಇಲ್ಲ. ಸೊ ನೋಡ್ರಿ, ಈಗ ಕಾಣ್ತಾ ಇತ್ತಲ್ಲ ಇಲ್ಲಿ ನೋಡ್ರಿ, ಶೀಟ್ ಕಟ್ಟಿದ್ದೀವಿ ನೋಡ್ರಿ, ಕಾಣ್ತಾ ಇತ್ತಲ್ಲ. ಸೊ ಇಂಥ ಗಾಡಿಗಳಿಗೆ ಪಿಚ್ಚಿನ ಅವಶ್ಯಕತೆ ಇರುತ್ತೆ. ಸೊ ನೋಡ್ರಿ, ಇದೆಲ್ಲ ಈಗ ರೆಸ್ಟ್ ಹಿಡ್ದಿರೋ ಜಾಗದಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡಿ ಪೀಸ್ ಎಲ್ಲ ಕಟ್ಟಿ ವೆಲ್ಡಿಂಗ್ ಮಾಡಿದ್ದೀನಿ. ಸೊ ಇಂಥ ಗಾಡಿಗಳಿಗೆ ಪಿಚ್ ಅವಶ್ಯಕತೆ ಇರುತ್ತೆ. ಸೊ ಯಾರೇ ಹೊಸ ಗಾಡಿ ತೊಗೋಬೇಕಾದ್ರೆ ಯೋಚನೆ ಮಾಡಿ, ಪಿಚ್ ಹಾಕಿಸ್ಬೇಕಾದ್ರೆ ಏನಕ್ಕೆ ಪಿಚ್ಚು ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಕಂಪ್ನಿಯಿಂದ ಕೊಟ್ಟಿರೋ ಪಿಚ್ಚೇ ಚೆನ್ನಾಗಿರುತ್ತೆ. ಸೊ ನಾವು ಈಚೆ ಕಡೆ ಹಾಕ್ಸೋ ಪಿಚ್ಚು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ, ನೀವು ಮುಂದೆ ಯಾರಾದರೂ ಪಿಚ್ ಹಾಕಿಸ್ಕೋಬೇಕಾದ್ರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ಜನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಟಿಪ್ಸ್ನ ನಿಮಗೋಸ್ಕರ ತಿಳಿಸ್ತಾ ಇದ್ದೀನಿ SRM ಕಾರ್ಸಿಂದ ಸ್ನೇಹಿತರೆ.